ಜಲಾಗ್ರಹ ಜನಜಾಗೃತಿ ಸಮಾವೇಶ, ತೆಲಂಗಾಣ ಮಾದರಿ ಹೋರಾಟಕ್ಕೆ ಕರೆಕೊಟ್ಟ ಮುಖಂಡರು. ಸ್ವಾತಂತ್ರ್ಯ ಸಂಗ್ರಾಮದ ಮಾದರಿಯಲ್ಲಿ ಹೋರಾಟ ಮಾಡಬೇಕಾಗಿದೆ. ಯಾವುದೇ ಹೋರಾಟಕ್ಕೂ ಸಿದ್ಧ. ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ. ನೀರಾವರಿ ಹೋರಾಟದ ಅಧ್ಯಕ್ಷತೆ ವಹಿಸಿ ನಗರದ ವಾಲ್ಮೀಕಿ ವೃತ್ತದ ಫುಡ್ ಕೋರ್ಟ್ ಬಳಿ ಇಂದು ನಡೆದ ಜಲಾಗ್ರಹ ಜನಜಾಗೃತಿ ಸಮಾವೇಶದಲ್ಲಿ ಮಾತನಾಡಿ, ಸ್ವಾತಂತ್ರ್ಯ ಸಂಗ್ರಾಮದ ಮಾದರಿಯಲ್ಲಿ ಹೋರಾಟಕ್ಕೆ ಕರೆಕೊಟ್ಟ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡ. ಕೆಸಿ ವ್ಯಾಲಿ ನೀರನ್ನು 3 ಬಾರಿ ಸಂಸ್ಕರಿಸಿ ಹರಿಸಿ ನಾಟಕಗಳನ್ನಾಡಬೇಡಿ. ಎತ್ತಿನ ಹೊಳೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ಎಲ್ಲೆಲ್ಲಿ ಹೋಯಿತು? ಶುದ್ಧ ಕುಡಿಯುವ ನೀರು ನಮ್ಮ ಹಕ್ಕು. ಹಕ್ಕಿಗಾಗಿ ಹೋರಾಟ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರಜೆಗಳಿಗೆ ಇದರ ಅವಶ್ಯ ಬಹಳಷ್ಟಿದೆ. ಈಗಾಗಲೇ ನಾವು ಬಳಸುತ್ತಿರುವ ನೀರಿನಲ್ಲಿ ವಿಷಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ಕೆಟ್ಟ ಪರಿಣಾಮಗಳನ್ನುಂಟು ಮಾಡುತ್ತಿದ್ದವು. ಈ ಹೋರಾಟ ಅನಿವಾರ್ಯವೆಂದರು. ಮಾಲೂರಿನ ಎಸ್ಜಿಪಿ ಪಕ್ಷದ ಹೂಡಿ ವಿಜಯ್ ಕುಮಾರ್ ಮಾತನಾಡಿ, ಎಲ್ಲರೂ ಅವರವರ ಮನೆಗಳಲ್ಲಿ ಇರಬಹುದಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಗೋಪಾಲ್ಗೌಡರು ಹಾಗೆ ಮಾಡಲಿಲ್ಲ. ಈ ಜಿಲ್ಲೆಯಲ್ಲಿ ಹುಟ್ಟಿ ಜಿಲ್ಲೆಯ ಋಣ ತೀರಿಸಬೇಕು, ಜನರಿಗೆ ಒಂದು ಶಾಶ್ವತ ಪರಿಹಾರ ಕೊಡಿಸಲೇಬೇಕೆಂದು ನೀರಾವರಿ ಹೋರಾಟದ ಅಧ್ಯಕ್ಷತೆ ವಹಿಸಿ ಹೋರಾಟಕ್ಕೆ ಧುಮುಕಿರುವುದು ಅವರನ್ನು ಬಲಪಡಿಸುವುದು ಮತ್ತು ಇಂತಹ ನ್ಯಾಯಯುತ ಹೋರಾಟಗಳಲ್ಲಿ ತೊಡಗಿಸಿಕೊಳ್ಳುವುದು ಬಹಳ ಮುಖ್ಯ. ಹಾಗಾಗಿ ನಾವು ಮತ್ತು ಅನೇಕ ಮುಖಂಡರು ಸಮಾವೇಶದಲ್ಲಿ ಭಾಗಿಯಾಗಿದ್ದೇವೆ. ಕೃಷ್ಣಾ ನೀರಿನಲ್ಲಿ ನಮ್ಮ ಪಾಲಿದೆ. ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿ ಹರಿಯುತ್ತಿದ್ದು ತೆಲಂಗಾಣ, ಆಂಧ್ರದ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಮಾತುಕತೆ ನಡೆಸಿ ಮಾರ್ಗ ಕಂಡುಕೊಳ್ಳಬೇಕು. ಸಮಾವೇಶಕ್ಕೆ ಜಿಲ್ಲೆಯಾದ್ಯಂತದಿಂದ ನೀವು ಸಹ ಬಂದಿದ್ದು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವಾಗಿ ಬದಲಾಗಿ ನಮಗೆ ನ್ಯಾಯ ದೊರೆಯುವಂತಾಗಲೆಂದರು. ಪ್ರಮುಖ ಹೋರಾಟಗಾರ ಹೊಳಲಿ ಪ್ರಕಾಶ್ ಮಾತನಾಡಿ, ಬೆಂಗಳೂರಿನ ಎಲ್ಲಾ ರೀತಿಯ ಕೆಮಿಕಲ್ಸ್, ಮಲಮೂತ್ರ, ರೋಗ ಹರಡುವಂತಹ ಆಸ್ಪತ್ರೆಯ ತ್ಯಾಜ್ಯಗಳು ಸೇರಿ ಹರಿಯುವ ಕೆಸಿ ವ್ಯಾಲಿ ನೀರು ನಮಗೆ ಹರಿಸಿ ಜನತೆಯನ್ನ ರೋಗಗ್ರಸ್ತರನ್ನಾಗಿಸಿರುವ ಹೆಮ್ಮೆ ಯಾರಿಗಾದರೂ ಇದ್ರೆ ಅದು ನಮ್ಮ ಸರ್ಕಾರಕ್ಕೆ. ಹಾಗೆಯೇ ಎಲ್ಲ ಧರ್ಮದವರು ಪ್ರಾರ್ಥನೆ ಮಾಡುವ ಮೊದಲು ನಾವು ಶುಚಿಯಾಗಿರುತ್ತಾರೆ. ಆದರೆ ಗಲೀಜು ನೀರಿನಲ್ಲಿ ಶುಚಿತ್ವ ಎಲ್ಲಿ ಎದ್ದು ಇದೆ? ನಿಮ್ಮ ಧರ್ಮವೇ ಎಂದು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದ್ರು. ವೇದಿಕೆಯಲ್ಲಿ ನೆರೆದಿದ್ದ ಮುಖಂಡರು ಮುಂದಿನ ಹೋರಾಟಗಳನ್ನು ತಾಲೂಕು ಮಟ್ಟದಲ್ಲಿ ಹಮ್ಮಿಕೊಂಡು ನಂತರ ಜಿಲ್ಲಾ ಮಟ್ಟದಲ್ಲಿ ಉಗ್ರ ಹೋರಾಟ ನಡೆಸಲು ತೀರ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಲೋಕಸಭಾ ಸದಸ್ಯರಾದ ಮಲ್ಲೇಶ್ ಬಾಬು, ಮಾಜಿ ಸಂಸದರಾದ ಮುನಿಸ್ವಾಮಿ, ವಕೀಲರಾದ ಕೆವಿ ಶಂಕರಪ್ಪ, ಬಿಸೇಗೌಡ, ಸಿಎಂಆರ್ ಶ್ರೀನಾಥ್, ಆಂಜನೇಯ ರೆಡ್ಡಿ, ಕುರುಬರ್ಪೇಟೆ ವೆಂಕಟೇಶ್, ತೂಪಲ್ಲಿ ಚೌಡರೆಡ್ಡಿ, ಮಾಜಿ ಶಾಸಕರಾದ ಸಂಪಂಗಿ ಓಂಶಕ್ತಿ ಚಲಪತಿ, ಚಂಬೆ ರಾಜೇಶ್, ಕದಂಬ ಸೇನೆಯ ಸೋಮಣ್ಣ, ದಲಿತ್ ನಾರಾಯಣ ಸ್ವಾಮಿ, ರಾಜೇಶ್, ಡಾ ರಮೇಶ್, ಸಂಸತ್ತು ಸದಸ್ಯರಾಗಿರ್ತಕ್ಕಂತಹ ನೀವು ಅದನ್ನ ಕಾರ್ಯವನ್ನು ನಿರ್ವಹಿಸಲಿಲ್ಲ ಅಂದ್ರೆ ಸಂವಿಧಾನ ವಿರೋಧವಾಗಿ ಆಡಳಿತವನ್ನು ನೀಡ್ತಿದ್ದೀರಿ. ಸಮಾನತೆ ಅಂದ್ರೆ ಬೆಂಗಳೂರು ನಗರದಲ್ಲಿ ವಾಸಿಸ್ತಕ್ಕಂತ ಅಪಾರ್ಟ್ಮೆಂಟ್ ನಲ್ಲಿ ಅಧಿಕಾರಿಗಳು ಮತ್ತೆ ಮೇಲ್ದರ್ಜೆಯ ಜನರು ಅವರಿಗೆ ಮಾತ್ರ ಜೀವನ ಅಲ್ಲ. 143 ಕೋಟಿ ಜನಸಂಖ್ಯೆಯಲ್ಲಿ 66% ರೈತರಿದ್ದಾರೆ ಈ ದೇಶದಲ್ಲಿ. ರೈತರು ಅನ್ನದಾತರು. ನೀವು ಹಾಲನ್ನ ಕರೆದು ಬೆಂಗಳೂರು ನಗರ ಮತ್ತು ಕೋಲಾರ ನಗರ ಪಟ್ಟಣಗಳಿಗೆ ಕೊಳ್ಳಿಲ್ಲ ಅಂದ್ರೆ ಯಾರಿಗೂ ಕೂಡ ಮುಂಜಾನೆ ಕಾಫಿ ಕುಡಿಯೋದಕ್ಕೆ ಆಗಲ್ಲ. ನೀವು ತರಕಾರಿಯನ್ನ ಬೆಳೆದು ಸರಬರಾಜು ಮಾಡಲಿಲ್ಲ ಅಂದ್ರೆ ನಿಮಗೆ ತರಕಾರಿ ಜನರಿಗಿಲ್ಲ. ಬಟ್ಟೆ, ಹತ್ತಿ, ಸಿಲ್ಕು, ಮಿಲ್ಕು ಎಲ್ಲ ಬೆಳೀತಕ್ಕಂಥ ಮಾನವೀಯ ವಿಜ್ಞಾನಿಗಳು ನೀವು. ಆರ್ಡಿನರಿ ರೈತರಲ್ಲ. ನೀವು ನೋಡೋದಕ್ಕೆ ಬಹಳ ಅಬಲರಾಗಿರ್ತೀರಿ. ನೀವೆಲ್ಲರೂ ಮಾನವ ವಿಕಾಸ, ಮಾನವನು ಜೀವಂತವಾಗಿ ಜೀವನ ಮಾಡ್ತಕ್ಕಂತಹ ಜನರು ನೀವೆಲ್ಲ. ಮಾನವೀಯ ವಿಜ್ಞಾನ ಮಹಿಳೆಯರಲ್ಲಿ, ಅಡಿಗೆಯಲ್ಲಿ ಶುಚಿಕರವಾಗಿರ್ತಕ್ಕಂಥ ಆಹಾರ. ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ ಡೆಲ್ಲಿಯಲ್ಲಾಗಲಿ ಬೆಂಗಳೂರು ನಗರದಲ್ಲಿ ಆ ರೀತಿಯ ಊಟ ನೀವು ಅಡಿಗೆಯನ್ನು ತಯಾರು ಮಾಡಲ್ಲ. ನೀವು ಬಹಳ ಸುಸಂಸ್ಕೃತರು. ನಿಮಗೆ ಕುಡಿಯುವ ನೀರು ಬೇಡವಾ? ಅಂದ್ರೆ ಬರೀ ಬೆಂಗಳೂರಿನಲ್ಲಿರ್ತಕ್ಕಂಥ ಜನರಿಗೆ ಮಾತ್ರ ಕುಡಿಯುವ ನೀರ? ಹಾಗಾದ್ರೆ ಗ್ರಾಮೀಣ ಪ್ರದೇಶದಲ್ಲಿ ರೈತರು, ಕೃಷಿ ಕಾರ್ಮಿಕರು, ಯುವಕರು, ಮಹಿಳೆಯರು, ದೀನದಲಿತರು ಅವ್ರಿಗೆ ನೀರು ಬೇಡವಾ? ವೇದಿಕೆ ಸೃಷ್ಟಿ ಮಾಡಿ ಅದಕ್ಕೆ ಅಧ್ಯಕ್ಷತೆ ಗೋಪಾಲ್ ಗೌಡರು ಸಾಹೇಬರನ್ನು ಮಾಡಿಸಿದ್ದೀರಾ. ಬಹಳ ಖುಷಿ ಆಗ್ತಾ ಇದೆ. ಅದರ ಜೊತೆ ಈ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತಾ ವೇದಿಕೆ ಮುಂದೆ ಇರುವ ಎಲ್ಲ
ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ, ಮತ್ತೆ ವೇದಿಕೆ ಮೇಲಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕರಿಸುತ್ತೇನೆ. ಈಗಾಗಲೇ ಎಲ್ಲರೂ ಬಂದು ಶುದ್ಧ ಕುಡಿಯುವ ನೀರಿಗೆ ಬೇಕು, ಹೋರಾಟ ಮಾಡಬೇಕು ಅಂತ ಎಲ್ಲರೂ ಮಾತಾಡಿದ್ದಾರೆ. ಇದ್ರ ಬಗ್ಗೆ ಕೆ ವಿ ಶಂಕರಣ್ಣ ಅವರು ಒಂದು ಮಾತು ಹೇಳಿದ್ರು, ಆಗ್ರಹ ಮಾಡಬೇಕು, ನೀನು ಜೋರಾಗಿ ಮಾಡಬೇಕು ಅಂತ. ಯಾವಾಗ ಟೈಮ್ ಬೇಕೋ ಆವಾಗ ಜೋರು ಮಾಡೋಣ ಅಣ್ಣ, ಯಾವಾಗ ಸೌಮ್ಯವಾಗಿ ಹೋಗಿ ಕೆಲಸ ಮುಗಿಸ್ಕೋಬೇಕು ಆ ಕೆಲಸ ಮುಗಿಸೋಣ ಅಂತ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ನಾನು ಈ ಕುಡಿಯುವ ನೀರು ಬಗ್ಗೆ ಮಾತಾಡಿದಾಗ ಏನು ಸಂಪಂಗೇಣ್ ಅವ್ರು ಹೇಳಿದ್ರು, ಇಡೀ ದೇಶಕ್ಕೆ ಇಂಡಿಪೆಂಡೆನ್ಸ್ಗಿಂತ ಮುಂಚೆ ಅದಾದ ಮೇಲೆ ಸುಮಾರು 30 ವರ್ಷ ಬಂಗಾರ ಕೊಟ್ಟು ಈ ದೇಶವನ್ನು ಎಕಾನಮಿಯನ್ನ ಮುಂದೆ ನಡೆಸಿರೋದು ಕೋಲಾರ ಜಿಲ್ಲೆ. ಆದ್ರೆ ಇವಾಗ ನಾವು ಅದೆಲ್ಲ ಆದ್ಮೇಲೆ ಕುಡಿಯೋ ನೀರಿಗೆ ನಾವು ಕೇಳ್ತಾ ಇದೀವಿ ಅಂತ ಒಂದು ಮಾತು ಎತ್ತಿದ್ದೆ, ಒಂದು ಡಿಬೇಟ್ ಅಲ್ಲಿ. ಅದಾವಾಗ ಅಷ್ಟು ಜನ TDP MP ಬಂದು ನನಗೆ ಕೇಳಿದ್ರು, ಮಾತೆತ್ತಿದ್ರೆ ನೀನು ಕೃಷ್ಣಾ ನದಿ ನೀರು ಬೇಕು, ಕೃಷ್ಣಾ ನದಿ ನೀರು ಬೇಕು ಅಂತ ಎಲ್ಲಾ ಮೀಟಿಂಗ್ ಅಲ್ಲೂ ಹೇಳ್ತೀಯ, ಯಾಕೆ ಅಂದೆ. ಅವಾಗ ಎಕ್ಸ್ಪ್ಲೇನ್ ಮಾಡಿದೆ, KC ವ್ಯಾಲಿ ಬಗ್ಗೆ ಮೇಲೆ HN ವ್ಯಾಲಿ ಬಗ್ಗೆ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಇಂತಹ ನಮ್ಮ ಪರಿಸ್ಥಿತಿ ಇದೆ, ಅದಕ್ಕೆ ದಯವಿಟ್ಟು ನೀವು ನಮಗೆ ಕುಡಿಯ ನೀರು ಕೃಷ್ಣಾ ನದಿ ಪಾಲು ಕೊಡಬೇಕು ಅಂತ ಹೇಳಿದೆ. ಅವರು ಆಯ್ತಪ್ಪ, ನೀವು ಏನು ಒಂದ್ಸತಿ ಮುಖ್ಯಮಂತ್ರಿ ಮಾತಾಡಿದ್ರು ಅದ್ರ ಬಗ್ಗೆ ಇನ್ನ ಮುಂದೆ ತಗೊಂಡೋಗಿ ಅಂದೆ ಅಂತ ಹೇಳಿದಾಗ, ಕೃಷ್ಣಾ ನದಿ ಬಂದಾಗ ಮತ್ತೆ ಟ್ರಿಬ್ಯುನಲ್ ಅಂತ ಬರುತ್ತೆ ಅಂತ ಗಣ್ಯರಿಗೂ ಒಳ್ಳೆದಾಗಲಿ ಅಂತ ತಿಳಿಸ್ತಾ, ಇಲ್ಲಿ ಸೇರುವಂತ ಎಲ್ಲ ನಮ್ಮ ಏನ್ ಇವತ್ತು ನೀರಾವರಿ ಹೋರಾಟಕ್ಕೆ ತಾವೆಲ್ಲರೂ ಸೇರಿದ್ರ, ನಿಜಕ್ಕೂ ತುಂಬಾ ಅವಶ್ಯಕತೆ ಇರುವಂತ ವಿಚಾರ ಇದು. ಇವತ್ತು ಏನೋ ಬೇರೆ ಡೆವಲಪ್ಮೆಂಟ್ ಬೇರೆ ಬೇರೆ ವಿಚಾರಗಳೆಲ್ಲರೂ ಮಾತಾಡ್ತೀವಿ, ಆದ್ರೆ ನಮ್ಗೆ ನೀರೇ ಇಲ್ಲ ಅಂದ್ರೆ ಬೇರೆ ಏನಕ್ಕೋ ಹೋರಾಟ ಮಾಡಿ ಏನು ಪ್ರಯತ್ನ ಇಲ್ಲ. ಇವತ್ತು ಕೃಷ್ಣಾ ನದಿ ನೀರು ಅನ್ನೋರು ಹೇಳ್ತಾ ಇದ್ರು 10 ಕಿಲೋಮೀಟರ್ ಅಲ್ಲಿದೆ ಅಂತ. ನಮ್ಮ ಕರ್ನಾಟಕ ಬಾರ್ಡರ್ ಇದು KGF 100 ಅಡಿನಲ್ಲಿ ನೀರು ಹರಿತಾ ಇದೆ. ಇವತ್ತು 100 ಅಡಿನಲ್ಲಿ ನೀರು ಹರಿತಾ ಇದೆ. ಇಡೀ ಆ ತಾಲೂಕಲ್ಲಿ ಎಲ್ಲ ಕೆರೆಗಳು ನೀರು ತುಂಬಿ ಹರಿತಾ ಇದ್ದಾವೆ, ಅಷ್ಟು ನೀರು ಹೋಗ್ತಾ ಇದೆ. ಇವತ್ತು ನಾವು ಬೆಂಗಳೂರಿಂದ ಬರುವಂತ ನೀರು ಕೊಳಚೆ ನೀರಲ್ಲಿ ಜೀವನ ಮಾಡುವಂತದ್ದಾಗ್ಬಿಟ್ಟಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ. ಇವತ್ತು 1500 ಅಡಿ ಬೋರ್ವೆಲ್ ಹಾಕಿದ್ರೆ ಕೂಡ ನೀರು ಸಿಗಲ್ಲ ಕುಡಿಯೋದಕ್ಕೆ, ಅಂತ ಪರಿಸ್ಥಿತಿಗಳಿದೆ. ಇವತ್ತು ಸರ್ಕಾರಗಳನ್ನ ಹೋರಾಟದ ಮುಖಾಂತರ ಹೆಚ್ಚಿಸೋದಲ್ಲ, ಸರ್ಕಾರ ಮಾಡಬೇಕಾಗಿರೋ ಕೆಲಸಗಳಿವೆಲ್ಲ. ಆದ್ರೆ ಇವತ್ತು ವಿಧಿ ಇಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಎಲ್ಲರೂ ಮಾಡಬೇಕು. ಇಂಥ ಹೋರಾಟಗಳಿಗೆ ನಾವೆಲ್ಲ ಕೈ ಜೋಡಿಸಬೇಕು ಅಂತ ತಿಳಿಸ್ತಾ, ನಮಗೆ ಈ ವೇದಿಕೆಯಲ್ಲಿ ನಾನು ಕೇಳ್ಕೊಳ್ಳೋದೇನಂದ್ರೆ, ಇಂಥ ಹೋರಾಟಗಳಿಗೆ ಪ್ರತಿಯೊಂದಕ್ಕೂ ನಾವು ಕೈ ಜೋಡಿಸ್ತೀವಿ. ನೆಕ್ಸ್ಟ್ ಸಭೆ ನಮ್ಮ ಮಾಲೂರು ತಾಲೂಕಿಗೆ ನಮ್ಗೆ ಅವಕಾಶ ಮಾಡಿಕೊಡಿ, ನಾವು ಇದಕ್ಕಿಂತ ಒಳ್ಳೆ ದೊಡ್ಡ ಮಟ್ಟದಲ್ಲಿ ಜನ ಸೇರಿಸಿ ಈ ಒಂದು ಹೋರಾಟಕ್ಕೆ ನಾವು ಭಾಗಿಯಾಗ್ತೀವಿ ಅಂತ ತಿಳಿಸ್ತಾ, ನನ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಚಿಕ್ಕ ತೊಳ್ಕೊಂಡಂತಹ ನೀರು, ಅಲ್ಲಿ ಕಾಯಿಲೆ ಕಸಾಲೆಗಳು ಬಿದ್ದಂತಹ ಎಲ್ಲಾ ರೋಗ ರುಜಿನಗಳಿಂದ ತುತ್ತಾಗಿರತಕ್ಕಂತಹ ರೋಗಿಗಳನ್ನ ತೊಳೆದಿರ್ತಕ್ಕಂತಹ ನೀರು, ಅವರ ಮಲಮೂತ್ರಗಳೆಲ್ಲವನ್ನೂ ಮಿಕ್ಸ್ ಮಾಡಿ ಕೋಲಾರಕ್ಕೆ KC ವ್ಯಾಲಿ ನೀರು, ಕೋಲಾರ ಜಿಲ್ಲೆಗೆ ಗ್ರಾಮಾಂತರಕ್ಕೆ ವೃಷಭಾವತಿ ನೀರು, ಚಿಕ್ಕಬಳ್ಳಾಪುರ ಮತ್ತು ಆ ಕಡೆಯ ಭಾಗಕ್ಕೆ HN ವ್ಯಾಲಿ, ಹೆಬ್ಬಾಳ ನಾಗವಾರ ಕೆರೆ ನೀರು, ಈ ಬೆಳ್ಳಂಡೂರು ಇರಬಹುದು, ಚಲ್ಲಘಟ್ಟ ಇರಬಹುದು, ವರ್ತೂರು ಇರಬಹುದು, ಎಲೆಮಲ್ಲಪ್ಪನ ಕೆರೆ ಇರಬಹುದು, ಈ ಎಲ್ಲಾ ಕೆರೆಗಳಲ್ಲಿ ಸಿಖ್ರು, ಜೈನರು, ಎಲ್ಲಾ ಜನಾಂಗದವರು ಕೂಡ ಅತ್ಯಂತ ಪವಿತ್ರವಾಗಿ ಕಾಲುಗಳು ಕೈಗಳನ್ನ ಶುದ್ಧಿ ಮಾಡಿಕೊಂಡು ತಮ್ಮ ಪೂಜಾ ಕೈಂಕರ್ಯಗಳನ್ನ ಮಾಡ್ತಾರೆ. ಆದ್ರೆ ಆ ಮಲಮೂತ್ರಗಳಿಂದ ಮಿಕ್ಸ್ ಆಗಿರ್ತಕ್ಕಂಥ ನೀರನ್ನ ಕೆರೆಗಳಿಗೆ ಹರಿಸಿ, ಕೆರೆಗಳು ಕೂಡ ಪರ್ಕ್ಯುಲೇಟ್ ಆಗಿ, ಅಂದ್ರೆ ನೀರು ಇಂಗಿ ಬೋರ್ವೆಲ್ಗಳಿಗೆಲ್ಲ ಪರಿಪೂರ್ಣವಾಗಿ ಬಂದು ಅಲ್ಲಿ ಉಪಯೋಗ ಮಾಡದಂತಹ ಹೇಳು ಮತ್ತು ಯೂರಿನೇಟೆಡ್ ವಾಟರ್ನ ನಾವು ಕುಡಿತಾ ಇದ್ದೇವೆ. ಇದಕ್ಕೆ ಇದು ಧರ್ಮ ಅಂತಕ್ಕಂಥ ಪ್ರಶ್ನೆ ಇವತ್ತು ನಮ್ಮ ಎಲ್ಲರನ್ನೂ ಕೂಡ ನಾನು ಕೇಳ್ತಾ ಇದ್ದೇನೆ. ನಮಸ್ಕಾರ. ಸೌಂಡೇ ಇಲ್ಲ ಇದೆಯಾ? ಅಣ್ಣವ್ರು ಮಾತಾಡಿದ್ದಾದ್ಮೇಲೆ ಎಲ್ಲರೂ ಊಟಕ್ಕೆ ಹೋಗೋಣ. ಈ ದಿನ ಏನು ನಮ್ಮ
ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ನಮ್ಮೆಲ್ಲರ ಹಿರಿಯರು, ತಂದೆ ಸಮಾನರಾದಂತ ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾದಂತ ಗೋಪಾಲ್ ಗೌಡಣ್ಣವರ ನೇತೃತ್ವದಲ್ಲಿ, ಆಂಜನ್ ರೆಡ್ಡಿ ಅಣ್ಣವರ ನೇತೃತ್ವದಲ್ಲಿ, ಒಳಲಿ ಪ್ರಕಾಶ್ ಅಣ್ಣವರು, ವೆಂಕಟೇಶ್ವರು, ನಮ್ಮ ದಲಿತ್ ನಾರಾಯಣಸ್ವಾಮಣ್ಣವರು, ನಮ್ಮ ವಿಜಯ್ ಅವರು, ನಮ್ಮ ಮಲ್ಲೇಶ್ ಬಾಬು ಅವರು ಇರ್ಬೋದು, ನಮ್ಮ ಹಿರಿಯ ವಕೀಲರು, ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ಶಂಕರಣ್ಣವರು ಇರ್ಬೋದು, ಊಡಿ ವಿಜಯ್ ಕುಮಾರ್ ಅವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಓಂ ಶಕ್ತಿ ಚಲಪತಿ ಅವರು, ಸಂಪಂಗಿ ಅಣ್ಣವರು, ನಮ್ಮ ಸಿಎಂಆರ್ ಶ್ರೀನಾಥ್ ಅಣ್ಣವರು, ನಮ್ಮ ರಮೇಶ್ ಅವರು, ನಮ್ಮ ಸಲಾವುದ್ದೀನ್ ಬಾಬು ಅವರವರು, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಸೇರಿ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳು, ಮಾಧ್ಯಮದ ಮಿತ್ರರು ಸೇರಿ ಕಳೆದ 15 ದಿವಸದಿಂದ ಶಾಶ್ವತ ನೀರಾವರಿ ಹೋರಾಟ ಮಾಡಬೇಕು ಅಂತ ಹೇಳಿ ತಾಲೂಕುಗಳಲ್ಲೂ ಬಂದು ಮೀಟಿಂಗ್ ಮಾಡಿದ್ರು. ನಾನ್ ತಿಳ್ಕೊಂಡಿದ್ದೆ ನಮ್ಮ ಜಿಲ್ಲೆ ಜನ ಸ್ವಾಭಿಮಾನಿಗಳು, ಶಾಶ್ವತ ನೀರಾವರಿ ಯೋಜನೆ ಅಂದ್ರೆ ಎಲ್ಲಾರು ಮನೆ ಮಠ ಬಿಟ್ಟು, ವ್ಯವಸಾಯ ಮಾಡೋದ್ ಬಿಟ್ಟು, ಮಂಡಿಗೆ ಹೋಗೋದ್ ಬಿಟ್ಟು ಎಲ್ಲಾರು ಮನೆಗೆ ಬಂದಿದ್ದಾರೆ. ಬೇರೆ ಬೇರೆ ಅಂಗವಿಕಲ ಸಂಘದ ಪದಾಧಿಕಾರಿಗಳನ್ನು ಬಂದಿದ್ದಾರೆ. ಆದ್ರೆ ಎಲ್ಲಾ ಕೈ ಕಾಲು ಚೆನ್ನಾಗಿದ್ದು, ಎಲ್ಲ ಬುದ್ಧಿ ಎಲ್ಲ ಚೆನ್ನಾಗಿದ್ದು, ನಮ್ಮ ಉಳಿಯೋದಕ್ಕೋಸ್ಕರ ನಮ್ಮ ಮಕ್ಕಳಿಗೆ ಶಾಶ್ವತವಾಗಿ ಶುದ್ಧ ನೀರು ಬೇಕಂತ